ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ. ಈ ಒಂದು ಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ನಿಮ್ಮ ಮೇಲೆ ಇರುವಂಥ ಕೋಪ ಅವ್ರಿಗೆ ಕಡಿಮೆ ಆಗಿದೆಯಾ ಅಥವಾ ಇನ್ನೂ ಹಾಗೆ ಅದನ್ನು ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿತ್ತು ಅದನ್ನೆಲ್ಲ ಮನಸ್ಸಲ್ಲಿ ಹಾಗೆ ಇಟ್ಕೊಂಡಿದ್ದಾರೆ ನೋಡೋಣ. ಸೊ ಇಲ್ಲಿ ಪೈಲ್ 1 ಪೈಲ್ 2 ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿ ನೀವು ಚೂಸ್ ಮಾಡಬೇಕಾಗತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ಒಂದು ಪೈಲ್ನಲ್ಲಿ ಇದೆ ಆ ಒಂದು ಪೈಲ್ನ ನೀವು ಇಲ್ಲಿ ಚೂಸ್ ಮಾಡಬೇಕಾಗತ್ತೆ. ಇಬ್ಬರದು ಒಂದೇ ಪೈಲಲ್ಲಿ ಇದ್ದರೂ ಸಹ ಇಟ್ಸ್ ಓಕೆ, ನೀವು ರೀಡಿಂಗ್ ನೋಡಬಹುದು. ಸೊ ಅದಕ್ಕಿಂತ ಮುಂಚೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾದರೆ ವಾಟ್ಸಪ್ ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಪೇಯ್ಡ್ ರೀಡಿಂಗ್ಸ್ ಇರುತ್ತೆ, ಫ್ರೀ ಇರೋದಿಲ್ಲ. ಸೊ ಫಸ್ಟ್ ಪೈಲ್ 1 ಅವ್ರಿಗೆ ನಾನು ಕಾರ್ಡ್ಸ್ನ ತೊಗೊಳ್ತೀನಿ. ಸೊ ಒಂದು 3 ಟೈಮ್ಸ್ ನಿಮ್ಮ ಪಾರ್ಟ್ನರ್ ನೇಮನ್ನು ಹೇಳ್ಬೋದು ಅಥವಾ ಕಮೆಂಟ್ನಲ್ಲಿ ಐ ಕ್ಲೇಮ್ ಅಂತಲೂ ನೀವು ಟೈಪ್ ಮಾಡ್ಬೋದು. ಸೊ ನೋಡೋಣ ಏನು ಅಂದ್ಕೊಳ್ತಾ ಇದ್ದಾರೆ ಅಂತ. Okay, so these are the cards for pile 1. ಸೊ ನೋಡ್ಬೋದು ಇಲ್ಲಿ ನಿಮಗೆ ಫಸ್ಟ್ ಕಾರ್ಡ್ ಬಂದು 7 ಆಫ್ ಸಾರ್ಟ್ಸ್ ಬಂದಿದೆ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಸೊ 4 ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಸಾರ್ಟ್ಸ್, ದ ಹರ್ಮಿಟ್, ಪೇಜ್ ಆಫ್ ವ್ಯಾಂಡ್ಸ್ ಆ್ಯಂಡ್ 3 ಆಫ್ ಕಪ್ಸ್. ಓಕೆ, ಸೊ ಕರೆಂಟ್ಲಿ ನಿಮ್ಮ ಲೈಫಲ್ಲಿ ನಿಮಗೆ ಏನೇ ಒಂದು ಸ್ಟೆಪ್ ಮುಂದೆ ತಗೊಳ್ಬೇಕು ಅಂತ ಇದ್ದರೆ ತುಂಬ ಬೇಗ ಡಿಸಿಷನ್ಸನ್ನು ಮಾಡ್ತಾ ಇದ್ದೀರಾ. ಕೆಲವರು ನೋಡ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ ಎಲ್ಲವೂ ಸಹ ಸಡನ್ನಾಗಿ ಆಗ್ತಾ ಇರ್ಬೋದು, ಸಡನ್ ಡಿಸಿಷನ್ಸ್ ನೀವು ಮಾಡ್ತಾ ಇರ್ಬೋದು. ಆ್ಯಂಡ್ ಅದರಿಂದ ಕೆಲವೊಬ್ಬರಿಗೆ ಯಾವುದೇ ಒಂದು ಫೈನಾನ್ಷಿಯಲಿ ನೀವೇನೇ ಡಿಸಿಷನ್ಸ್ ತೊಗೊಂಡ್ರು ಅಲ್ಲಿ ಚೀಟಿಂಗ್ ಆಗುವಂಥ ಚಾನ್ಸಸ್ ಇದೆ. ಗೊತ್ತಿಲ್ಲ ನನಗೆ. ಲವ್ ರೀಡಿಂಗ್ನಲ್ಲಿ ನಿಮ್ಮ ಬಿಸ್ನೆಸ್ ಅಥವಾ ನೀವು ವರ್ಕ್ ಪ್ಲೇಸ್ನಲ್ಲಿ ಕೆಲವೊಂದು ಚೀಟಿಂಗನ್ನು ನೀವು ನೋಡ್ಬೋದು ಅಂತ ಬರ್ತಾ ಇದೆ. ಸೊ ನಿಮಗೆ ಒಂದು ಕಾಷನ್ ಬಂದು ನಿಮ್ಮ ವರ್ಕ್ ಪ್ಲೇಸಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಅನ್ನೋದಿರ್ಬೋದು ಈ ಒಂದು ರಿಲೇಷನ್ಶಿಪ್ ಬಗ್ಗೆ. ಆ್ಯಂಡ್ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿತ್ತು ಅದನ್ನೆಲ್ಲ ಅವರು ಮರ್ತಿದ್ದಾರಾ ಅಂತ ಅಂದರೆ ಡೆಫಿನೆಟ್ಲಿ ಅವರು ಅದನ್ನೆಲ್ಲ ಮರಿತಾ ಇದ್ದಾರೆ. ಮರೆಯೋಕ್ಕೆ ಅವರು ಸಹ ಟ್ರೈ ಮಾಡ್ತಾ ಇದ್ದಾರೆ. ಮರೆತು ನಿಮ್ಮ ಕಡೆಗೆ ಅವರು ಟ್ರಾವೆಲ್ ಮಾಡ್ತಾ ಇರ್ಬೋದು. ಇಲ್ಲಿ ಟ್ರಾವೆಲ್ ಅನ್ನೋ ಒಂದು ಮೆಸೇಜ್ ಬರ್ತಾ ಇರೋದ್ರಿಂದ ನೀವಿಬ್ಬರು ಮೀಟ್ ಆಗುವಂಥ ಚಾನ್ಸಸ್ ಇದೆ, ಗೆಟ್ ಟುಗೆದರ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಪೇಜ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ ಒಂದು ಹೊಸ ದಾರಿಯತ್ತ ಸಾಗುವಂಥ ಚಾನ್ಸಸ್ ಇದೆ. ಒಂದು ನ್ಯೂ ಡೈರೆಕ್ಷನನ್ನು ನಿಮ್ಮ ರಿಲೇಷನ್ಶಿಪ್ ಇನ್ ಫ್ಯೂಚರಲ್ಲಿ ತಗೊಳ್ಳುವಂಥ ಚಾನ್ಸಸ್ ಇದೆ. ಅದು ವಿತಿನ್ 2 ವೀಕ್ಸ್ ಆಗಿರ್ಬೋದು, 4 ವೀಕ್ಸ್ ಆಗಿರ್ಬೋದು. ಅದರ್ವೈಸ್ 2025 ಏನು ಬರ್ತಾ ಇದೆ ಅದರಲ್ಲಿ ಸಹ ಒಂದು ನ್ಯೂ ಡೈರೆಕ್ಷನನ್ನು ನಿಮ್ಮ ರಿಲೇಷನ್ಶಿಪ್ ತಗೊಳ್ಳೋ ಚಾನ್ಸಸ್ ಇದೆ. ಆ್ಯಂಡ್ ನೀವು ನೆಕ್ಸ್ಟ್ ಟೈಮ್ ಅವ್ರ ಜೊತೆ ಏನೇ ಕಮ್ಯುನಿಕೇಟ್ ಮಾಡ್ತೀನಿ ಅಂತ ಇದ್ದರೂ ಓಪನ್ ಮೈಂಡೆಡ್ ಆಗಿ ಮಾತಾಡಬೇಕಾಗತ್ತೆ. ಅವ್ರು ಏನು ಅಂದ್ಕೊಬಿಡ್ತಾರೋ ಅಥವಾ ಈ ಮಾತು ಹೇಳಿದ್ರೆ ಹೇಗೆ ತೊಗೊಳ್ತಾರೋ ಇದನ್ನೆಲ್ಲ ನೀವು ಯೋಚನೆ ಮಾಡಿದ್ರೆ ಫ್ಯೂಚರಲ್ಲಿ ಅದು ನಿಮಗೆ ತುಂಬ ಕಷ್ಟ ಆಗ್ಬೋದು, ತುಂಬ ಉಸಿರುಗಟ್ಟಿಸುವಂಥ ವಾತಾವರಣ ಆಗಬಹುದು. ನೀವು ಅವರಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಅವ್ರ ಲೈಫಲ್ಲಿ ನಿಮಗೆ ಯಾವುದನ್ನಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ಓಪನ್ ಮೈಂಡೆಡಿಂದ ಇಲ್ಲಿ ಹೇಳಬೇಕಾಗತ್ತೆ. ಆಗ ಮಾತ್ರ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಹಾನೆಸ್ಟಿ ಅನ್ನೋದು, ಒಂದು ಟ್ರೂ ಅನ್ನೋದು ಕಾಣಿಸ್ತಾ ಹೋಗುತ್ತೆ. ಅದರ್ವೈಸ್ ನಿಮ್ಮ ಮಾತುಗಳನ್ನು ಇಲ್ಲಿ ಶುಗರ್ ಕೋಟ್ ಮಾಡಬೇಡಿ. ನಿಮ್ಮ ಫೀಲಿಂಗ್ಸನ್ನು ಸಹ ಅವರಿಗೋಸ್ಕರ ಏನೋ ಒಂದು ಸಪ್ರೆಸ್ ಮಾಡಿ ನೀವು ಇವಾಗ ಇಟ್ಕೊತೀನಿ ಅಂತ
ಅಂದ್ಕೊಂಡ್ರೂ ಫ್ಯೂಚರಲ್ಲಿ ಅದೆಲ್ಲವೂ ಸಹ ನಿಮಗೆ ತಪ್ಪಾಗಿ ಕಾಣಿಸ್ಬೋದು. ನೀವು ಆಮೇಲೆ ರಿಗ್ರೆಟ್ ಫೀಲ್ ಮಾಡಬಹುದು. ಕರೆಂಟ್ಲಿ ಅವರು ಸಹ ಇದನ್ನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಮರೆತು ನಿಮ್ಮನ್ನು ಭೇಟಿಯಾಗಬೇಕು, ನಿಮ್ಮ ಹತ್ರ ಮಾತಾಡಿ ಎಲ್ಲವನ್ನೂ ಸಹ ಬಗೆಹರಿಸ್ಕೊಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಅವ್ರು ಸಹ ಇದ್ದಾರೆ. ಡೆಫಿನೆಟ್ಲಿ ನೀವು ಅವ್ರನ್ನ ಮ್ಯಾರೇಜ್ ಆಗುವಂಥ ಚಾನ್ಸಸ್ ತುಂಬ ಇದೆ. ದ ಹರ್ಮಿಟ್ ಕಾರ್ಡ್ ಇರೋದ್ರಿಂದ ಯಾರೋ ಒಬ್ಬರು ಅವ್ರಿಗೆ ಎಲ್ಡರ್ ಅಂದರೆ ಏಜ್ಡ್ ಪರ್ಸನ್ ಅವ್ರಿಗೊಬ್ರು ಹೆಲ್ಪ್ ಮಾಡ್ತಾ ಇರ್ಬೋದು, ಅದು ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು, ಅವ್ರ ಲೈಫ್ ಪ್ರಾಬ್ಲಮ್ಸಿಗಾಗಿರ್ಬೋದು, ಒಂದು ಗೈಡೆನ್ಸ್ ಅಥವಾ ಒಂದು ಡಿಕ್ಟೇಟರ್ ಅಥವಾ ಒಂದು ವೆಲ್ ವಿಷರನ್ನು ಅವರು ಅವ್ರ ಲೈಫಲ್ಲಿ ಹೊಂದಿರ್ಬೋದು. ಸೊ ಅವ್ರ ಕಡೆಯಿಂದ ಇವ್ರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಕ್ಲಾರಿಟಿನೂ ಸಹ ಸಿಗ್ತಾ ಇದೆ. ಆ್ಯಂಡ್ ಆಲ್ಸೋ ನೀವು ತುಂಬ ಓವರ್ ಥಿಂಕ್ ಮಾಡಬೇಡಿ. ಓವರ್ ಥಿಂಕ್ ಮಾಡ್ತಾಯಿದ್ರೆ ಅಥವಾ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ನಾನು ಅನ್ನೋ ಒಂದು ಫೀಲಿಂಗ್ ನಿಮಗೆ ಬರ್ತಾಯಿದ್ರೆ ಆದಷ್ಟು ಮ್ಯಾನಿಫೆಸ್ಟೇಷನ್ಸ್ ಅಥವಾ ಒಂದು ಮೆಡಿಟೇಷನನ್ನು ಸ್ಟಾರ್ಟ್ ಮಾಡಿ. ಸೊ ಸೆಲ್ಫ್ ಲವ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ್ಯಂಡ್ ಫಾರ್ ರೆಮಿಡೀಸ್ ಆ್ಯಂಡ್ ರಿಚುವಲ್ಸ್, ಏನೇ ಒಂದು ರೆಮಿಡೀಸ್ ಆಗಿರ್ಬೋದು, ಏನೇ ಒಂದು ಹಬ್ಬ ಅಥವಾ ಯಾವುದೇ ಫುಲ್ ಮೂನ್, ನ್ಯೂ ಮೂನ್, ಈ ಥರ ಸ್ಪೆಷಲ್ ಡೇಸ್ ಅಥವಾ ಪೋರ್ಟಲಲ್ಲಿ ನೀವೇನೆಲ್ಲ ಮಾಡಬೇಕು ಅದೆಲ್ಲದ್ರ ಅಪ್ಡೇಟ್ಸ್ ನಾನು ನನ್ನ ಚಾನಲ್ನಲ್ಲೇ ಕೊಡೋದಕ್ಕಾಗೋದು. ಯೂಟ್ಯೂಬಲ್ಲಿ ಅಪ್ಡೇಟ್ ನಾನು ಆಲ್ಮೋಸ್ಟ್ ಮಾಡಿಲ್ಲ ಯಾವುದ್ರದ್ದು, ಬಟ್ ನನ್ನ ಚಾನಲಲ್ಲಿ ಅದೆಲ್ಲದ್ರೂ ಅಪ್ಡೇಟ್ಸನ್ನು ನಾನು ಕೊಟ್ಟಿರ್ತೀನಿ. ನೀವು ಆ ದಿನಗಳಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಅದರಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ನನ್ನ ವಾಟ್ಸಪ್ ಚಾನಲ್ನ ಸಹ ಜಾಯ್ನ್ ಆಗ್ಬೋದು. ವಾಟ್ಸಪ್ ಚಾನಲ್ ಹೇಗೆ ಜಾಯ್ನ್ ಆಗೋದು ಅಂತ ಅಂದರೆ, ವಾಟ್ಸಪ್ ಚಾನಲ್ ಲಿಂಕ್ ಒಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಒಂದು ಕ್ರೋಮ್ ಪೇಜ್ಗೆ ಹೋಗಿ ಅಲ್ಲಿ ಜಾಯ್ನ್ ಅಂತ ಕೊಟ್ಟರೆ ನೀವು ಡೈರೆಕ್ಟಾಗಿ ಆ ಒಂದು ಗ್ರೂಪ್ಗೆ ಜಾಯ್ನ್ ಆಗ್ತೀರಾ. ಸೊ ಅಲ್ಲಿ ನಿಮಗೆ ಎಲ್ಲವೂ ಸಹ ಸಿಗುತ್ತೆ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಆಗ ನೀವು ಜಾಯ್ನ್ ಆಗಬಹುದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಯಾರೆಲ್ಲ ಪೈಲ್ 1 ಚೂಸ್ ಮಾಡಿದ್ರಿ. ಓಕೆ, ಪೈಲ್ 2 ಅವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ ನೋಡೋಣ. ನಾನು ಪೈಲ್ 1 ಅವ್ರಿಗೆ ತೊಗೊಂಡಿರೋಂಥ ಕಾರ್ಡ್ನ ಇಲ್ಲಿ ತೊಗೊಂಡಿಲ್ಲ. ಕಾರ್ಡ್ಸ್ ಬೀಳ್ತಾ ಇಲ್ಲ. ಸೊ ಒಂದು ಲಾಸ್ಟ್ ಕಾರ್ಡ್ ನೋಡೋಣ ಯಾವ್ದು ಬರುತ್ತೆ. ಓಕೆ, ಫಸ್ಟ್ ಕಾರ್ಡಲ್ಲಿ 5 ಆಫ್ ಹ್ಯಾಂಡ್ಸ್ ಬರ್ತಾ ಇದೆ ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಸಾರ್ಡ್ಸ್, ಏಸ್ ಆಫ್ ವ್ಯಾಂಡ್ಸ್. ಓಕೆ, ಪೈಲ್ 2 ಅವ್ರಿಗೆ ನಿಮಗಾಗಿ ರೀಡಿಂಗ್ ಬಂದು ಮೇಜರ್ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಫ್ಯಾಮಿಲಿ ಕಡೆಯಿಂದ ತುಂಬ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಮರೆಯೋದಕ್ಕೆ ತುಂಬ ಟೈಮ್ ಆಗ್ತಾಯಿದೆ. ಆ್ಯಂಡ್ ನಿಮ್ಮ ಪರ್ಸನ್ ಅದನ್ನು ಯಾವುದನ್ನು ಇನ್ನೂ ಸಹ ಮರ್ತಿಲ್ಲ, ಅದನ್ನೆಲ್ಲವೂ ಸಹ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಅವ್ರು ಆಲ್ರೆಡಿ ಮೂವ್ ಆನ್ ಆಗಿರ್ಬೋದು. ಅವ್ರ ಲೈಫಲ್ಲಿ ಈ ಒಂದು ರಿಲೇಷನ್ಶಿಪ್ನ ಮರೆತು ಅವರು ಬೇರೊಂದು ರಿಲೇಷನ್ಶಿಪ್ಗೆ ಎಂಟ್ರಿ ಆಗ್ತಾ ಇರ್ಬೋದು. ಬಿಕಾಸ್ ಈ ಒಂದು ರಿಲೇಷನ್ಶಿಪ್ನಲ್ಲಿ ಇದ್ದಾಗ ನಿಮ್ಮಿಬ್ಬರ ಮಧ್ಯೆ ತುಂಬ ಫ್ಯಾಮಿಲಿ ವಿಷಯವಾಗಿ ತುಂಬ ಕಾನ್ಫ್ಲಿಕ್ಟ್ಸ್ ಆಗಿತ್ತು ಅಂತ ಹೇಳ್ಬೋದು. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಒಬ್ರಿಗೊಬ್ಬರು
ಯಾವುದನ್ನು ಸಹ ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಅವರು ಏನೇ ಪಾಸಿಟಿವ್ ಆಗಿ ಹೇಳಕ್ಕೆ ಬಂದಾಗ ನೀವು ತೊಗೊಂಡಿಲ್ಲ, ಆ್ಯಂಡ್ ನೀವು ಪಾಸಿಟಿವ್ ಆಗಿದ್ದಾಗ ಅವರು ತೊಗೊಂಡಿಲ್ಲ. ಸೊ ತುಂಬ ಒಂದು ವೈಸ್ ವರ್ಸಾ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಈ ಪರ್ಸನ್ ಅಷ್ಟು ಎಕ್ಸ್ಪ್ರೆಸಿವ್ ಇರೋದಿಲ್ಲ. ಆ್ಯಂಡ್ ಇವರು ನಿಮ್ಮ ಲೈಫಿಗೆ ಬರಬೇಕು ಅಂತ ಯೋಚನೆ ಮಾಡಿದ್ರೂ ಸಹ ಅದರಲ್ಲಿ ಮತ್ತೆ ಏನೆಲ್ಲ ಆಗಿತ್ತು, ಏನೆಲ್ಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕಾನ್ಫ್ಲಿಕ್ಟ್ಸ್ ಆಗಿತ್ತು, ಅದನ್ನೆಲ್ಲ ನೆನೆಸ್ಕೊಂಡು ಮತ್ತೆ ಇದೇ ರೀತಿ ಆದರೆ ಏನು ಅಂತ ಒಂದು ಭಯ ಇಟ್ಕೊಂಡಿರ್ಬೋದು. ಆ ಒಂದು ಭಯನೇ ಇವ್ರಿಗೆ ಒಂದು ಹೆಜ್ಜೆ ಮುಂದೆ ಇಡೋಕ್ಕೆ ಬಿಡ್ತಾ ಇಲ್ಲ. ಬಟ್ ಆಲ್ಸೋ ತುಂಬ ಜನರ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ. ಬಟ್ ಅದು ನಿಮಗೂ ಗೊತ್ತಿರಬಹುದು. ತುಂಬ ಜನಕ್ಕೆ ಅದರ ಕ್ಲಾರಿಟಿ ಇದೆ, ನನ್ನ ಪರ್ಸನ್ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ ಅಂತ. ಬಟ್ ಆದರೂ ಸಹ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಅದರಲ್ಲಿ ಯಾವುದೇ ಅರ್ಥ ಇಲ್ಲದೆ ಇರಬಹುದು. ಬಿಕಾಸ್ ನಿಮಗೆ ಒಂದು ಪರ್ಫೆಕ್ಟ್ ಕ್ಲಾರಿಟಿ ಇದೆ, ಅವರು ಮೂವ್ ಆನ್ ಆಗಿದ್ದಾರೆ ಅಥವಾ ಬೇರೆ ಒಂದು ರಿಲೇಷನ್ಶಿಪ್ಪಲ್ಲಿ ಅವರಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂತ ಅಂದರೆ ಇನ್ನೂ ಸಹ ನೀವು ಅವ್ರಿಗೆ ವೆಯ್ಟ್ ಮಾಡೋದ್ರಲ್ಲಿ ಯಾವ ಅರ್ಥ ಇದೆ ಅಂತ ನಿಮಗೆ ಒಂದು ಕ್ವಶನನ್ನು ನೀವು ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ 2 ಆಫ್ ಹ್ಯಾಂಡ್ಸ್ ಇರೋದ್ರಿಂದ ಕೆಲವರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ. ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಲ್ಲಿ ನೀವಿರ್ಬೋದು. ಆ್ಯಂಡ್ ಆಲ್ಸೋ ಆ ಥರ ಇರೋರಿಗೆ ಡೆಫಿನೆಟ್ಲಿ ಇಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಏಸ್ ಆಫ್ ಹ್ಯಾಂಡ್ಸ್ ಇರೋದ್ರಿಂದ ನೀವು ಅಂದ್ಕೊಳ್ಳುವಂಥ ಕೆಲಸ ಅಥವಾ ನೀವು ನಿಮ್ಮ ಪರ್ಸನ್ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದೀರಾ, ಮ್ಯಾರೇಜ್ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ ಹೇಗಿರಬೇಕು ಅಂತ ನೀವು ಬಯಸ್ತಾ ಇದ್ದೀರಾ, ಅದೆಲ್ಲವೂ ಸಹ ಈಡೇರುವಂಥ ಸೂಚನೆ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಇದೆಲ್ಲವೂ ಸಹ ತುಂಬ ಸ್ಲೋ ಪ್ರೋಗ್ರೆಸ್ ಇದೆ. ತುಂಬ ನೀವು ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗತ್ತೆ. ತುಂಬ ಸ್ಲೋ ಪ್ರೋಸೆಸ್ ಇದೆ. ಅಷ್ಟು ಬೇಗ ನೀವು ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ. ಬಟ್ ಟೈಮ್ ಕಳೀತಾ ಅದೆಲ್ಲವೂ ಸಹ ಆಗುತ್ತೆ. ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ ಅಂತಲೂ ಇಲ್ಲಿ ಯೂನಿವರ್ಸ್ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇರ್ಬೋದು. ಕ್ವೀನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೀವು ನಿಮ್ಮ ಲೈಫಲ್ಲಿ ತುಂಬ ಸ್ಟೈಲಿಶ್ ಆಗಿರೋದಕ್ಕೆ, ತುಂಬ ಒಂದು ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡೋದಕ್ಕೆ ನೀವು ಇಷ್ಟಪಡ್ತೀರಾ. ಅದು ಸಹ ನಿಮ್ಮ ಪಾರ್ಟ್ನರ್ಗೆ ಇಲ್ಲಿ ಇಷ್ಟ ಆಗದೇ ಇರ್ಬೋದು. ಆ ಒಂದು ಎನರ್ಜೀಸ್ ಸಹ ಇಲ್ಲಿ ಕಾಣಿಸ್ತಾ ಇದೆ. ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಕರೆಂಟ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇರೋರು ನಿಮಗೆ ಯಾವುದೇ ಪ್ರೀತಿ ಆಗಲಿ, ಏನಕ್ಕೆ ಅಂತ ಅಂದರೆ ಅವರ ಮೈಂಡ್ನಲ್ಲೇ ಅವರು ಕೆಲವೊಂದು ಕಾನ್ಫ್ಲಿಕ್ಟ್ಸನ್ನು ನೋಡ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಅವ್ರ ಲೈಫಲ್ಲಿ ತುಂಬ ಜನ ಚೀಟಿಂಗ್ ಮಾಡಿ ಹೋಗಿರ್ಬೋದು. ಇದು ಸೆಕೆಂಡ್ ರಿಲೇಷನ್ಶಿಪ್ ಅಥವಾ ಸೆಕೆಂಡ್ ಲವ್ ಆಗಿದ್ದರೆ ಆ ಒಂದು ಭಯ ಅಂತೂ ಖಂಡಿತವಾಗ್ಲೂ ಅವ್ರಿಗೆ ಇದ್ದೇ ಇದೆ. ಹೇಗೆ ಈ ಪರ್ಸನ್ನ ನಂಬೋದು ಅನ್ನೋ ಒಂದು ನೆಗೆಟಿವ್ ಯೋಚನೆಯಲ್ಲಿ ಸಹ ಅವ್ರು ಇದ್ದಾರೆ. ಸೊ ನೀವಿಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇರೋರು ವೆಯ್ಟ್ ಮಾಡ್ಬೋದು. ಆ್ಯಂಡ್ ಯಾರಿಗೆಲ್ಲ ಪರ್ಫೆಕ್ಟಾಗಿ ನಿಮಗೆ ಕ್ಲಾರಿಟಿ ಇದೆ ನಿಮ್ಮ ಪಾರ್ಟ್ನರ್ ಬಗ್ಗೆ, ಅವ್ರು ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ ಅಂತ, ಪ್ಲೀಸ್ ನೀವು ಮೂವ್ ಆನ್ ಆಗಿಬಿಡಿ ಅಂತ ಹೇಳ್ತೀನಿ. ಆ್ಯಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಆ್ಯಂಡ್ ಆಲ್ಸೋ ಕೋರ್ಸಸ್ ಕಲಿಬೇಕು ಅಂದ್ಕೊಳ್ತಾ ಇರೋರು ಸಹ ಕಲಿಬೋದು. ಮನಿ ರೇಖಿ ವೆಬಿನಾರ್ ಅಟೆಂಡ್ ಮಾಡಬೇಕು 24th ಸಂಡೇ. ಮನಿ ರೇಖಿಯನ್ನು ನಾನು ಕಲಿಬೇಕು ಅಂತ ಇರೋರು ಸಹ ಕಲ್ತ್ಕೊಳ್ಬೋದು. ಥ್ಯಾಂಕ್ ಯು. ಫೈಲ್ ಟು ಯಾರೆಲ್ಲ ಚೂಸ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್.